ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆರಿಪಿನಾಕಲ್. ಸೊ ನೀವು ನೋಡ್ಬೋದು, ನಾನು ಹೆಲ್ಮೆಟ್ ರೈಡಿಂಗ್ ಎಲ್ಲ ಹಾಕೊಂಡು ರೆಡಿ ಇದ್ದೀನಿ. ಎಲ್ಲಿಗೂ ಏನು ಮಾಡ್ತೀನಿ ಅಂದರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ NS400Z ಇದು ಮೈಲೇಜ್ ಟೆಸ್ಟ್ ಮಾಡಲಿಕ್ಕಿದ್ದೇನೆ. NS400Z ನನ್ನೊಟ್ಟಿಗಿದೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದು ಬೈಕ್ ಆ್ಯಕ್ಚುಲಿ. ಸೊ ಬೈಕ್ ನನ್ನ ಕಡೆ ಬಂದಿದೆ. ಸೊ ಇವಾಗ ಫುಲ್ ಟ್ಯಾಂಕ್ ಮಾಡಿಸಿ ವಾಟ್ ಮೈಲೇಜ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಬೈಕ್ ಅಂತ ತಿಳಿಸಿಕೊಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಫ್ಯೂಲ್ ಅಪ್ ಮಾಡಿಸುವಲ್ಲ. ಇದು ಫುಲ್ ಟ್ಯಾಂಕ್, ಫುಲ್ ಆಗಿದೆ. 600 ಹಾಂ, ಸಾಕು ಬೇಡ ಸ್ಲೀಬಟ್ ಟ್ರಿಪ್ ಬಿ ಫೋಟೋಲ್ಲಿ ಇರ್ತೀರಾ? ಯಾವುದಲ್ಲಿ ರೋಡಲ್ಲಿ ಇರ್ತೀರಾ? ಅಲ್ಲ, ರೋಡಲ್ಲಿ ಇಡು. ಸೊ ಫ್ಯೂಲ್ ಅಪ್ ಏನೋ ಮಾಡಿಸಾಯಿತು. ಇವಾಗ ನಾವು ನಮ್ಮ ಮೈಲೇಜ್ ಟೆಸ್ಟ್ ಏನಿದೆ ಅಲ್ಲ ಸ್ಟಾರ್ಟ್ ಮಾಡೋಣ. ಇದು ನನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ NS400Z ಇದು ರೋಡಲ್ಲಿ ಓಡಿಸ್ತಿರೋದು. ದಿಸ್ ಈಸ್ ಅ ಬ್ರ್ಯಾಂಡ್ ನ್ಯೂ ಬೈಕ್. ಇನ್ನು ಶೋರೂಮ್ನ ಹೊರಗೆ ಬಂದು ಖಾಲಿ 1 ವೀಕ್ ಆದದಷ್ಟೇ. ಐನೋ ಫಸ್ಟ್ ಸರ್ವಿಸ್ ಆದಮೇಲೆ ಇನ್ನೂ ಇದರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತಂತ. ಬಟ್ ಫಾರ್ ನೌ ಇಟ್ ಹ್ಯಾಸ್ ಲೈಕ್ ವೆರಿ ಗುಡ್ ಪವರ್ ಅಂತಲೇ ಹೇಳ್ತಿದ್ದೀನಿ. ಮೈಲೇಜ್ ಟೆಸ್ಟ್ ಮಾಡ್ತಾ ಇದರ ಕೆಲವೊಂದು ಫೀಚರ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಬೈಕಲ್ಲಿ ನನಗೆ ಮೇನ್ ಇಷ್ಟವಾದ ಫೀಚರ್ ಏನಂದರೆ ಇಲ್ಲಿ ನೀವು ನೋಡ್ಬೋದು USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಬೆಸ್ಟ್ ಫಾರ್ ರೈಡರ್ಸ್. ನೀವು ಯಾವುದೇ ಎಕ್ಸ್ಟರ್ನಲ್ ಎಸೆಸರಿ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಇಲ್ಲೇ USB ಚಾರ್ಜಿಂಗ್ ಪೋರ್ಟ್ ಸಿಕ್ಕಿದೆ. ಇಲ್ಲೊಂದು ಮೊಬೈಲ್ ಹೋಲ್ಡರ್ ಹಾಕಿದೆ. ಯು ಕ್ಯಾನ್ ಗೋ ಫಾರ್ ಲಾಂಗ್ ರೈಡ್ಸ್. ಮತ್ತು ಆ್ಯಸ್ ಕಂಪೇರ್ಡ್ ಟು NS200 ಇದರಲ್ಲಿ ನಿಮಗೆ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ ಬರೋದಿಲ್ಲ. ಯು ವಿಲ್ ಗೆಟ್ ಅ ಸಿಂಗಲ್ ಪೀಸ್. ಮತ್ತು ಇದರಲ್ಲಿ ಫಸ್ಟ್ ಟೈಮ್ ಇನ್ ಬಜಾಜ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ ದ ಹಜಾರ್ಡ್ಸ್ ವಿಚ್ ನೀವು ಇಲ್ಲಿ ನೋಡ್ಬೋದು. ವಿ ಆರ್ ಡೌನ್ ವಿತ್ 10 ಕಿಲೋಮೀಟರ್. ಮತ್ತು ಇದರ ಕೂಲ್ ಫೀಚರ್ ಏನಂದರೆ, ನೀವು ಹಜಾರ್ಡ್ ಲೈಟ್ ಆನ್ ಮಾಡಿ ಕೀ ತೆಗೆದ್ರೂ ದ ಹಜಾರ್ಡ್ ಲೈಟ್ ವಿಲ್ ಬಿ ಆನ್ ಅಂಟಿಲ್ ಯು ಟರ್ನ್ ಔಟ್ ಫ್ರಮ್ ದ ಸ್ವಿಚ್. ಇನ್ ಫ್ಯೂಚರ್ ನಿಮ್ಗೆ ಏನಾದ್ರು ಇದರ ಟಾಪ್ ಸ್ಪೀಡ್ ಇದು ವೀಡಿಯೋ ಬೇಕಿದ್ರೆ, ಇಲ್ಲಾಂದರೆ ಡ್ರ್ಯಾಗ್ ರೇಸ್, ಎನಿ ಕೈಂಡ್ ಆಫ್ ವೀಡಿಯೋಸ್ ರಿಲೇಟೆಡ್ ಟು ಬೈಕ್, ಡೂ ಕಾಮೆಂಟ್ ಡೌನ್ ಬಿಲೋ. ನೀವು ಕಮೆಂಟ್ ಮಾಡ್ತಿದ್ದಂಗೆ ನಾನು ನಿಮಗೆ ವೀಡಿಯೋ ಮಾಡಿ ಕೊಡ್ತಾ ಇರ್ತೀನಿ. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದರ ಮೈಲೇಜ್ ಐ ಥಿಂಕ್ 25 to 30 ರೇಂಜಲ್ಲಿ ಏನೋ ತೋರಿಸಿತ್ತು. ನೋಡುವ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ. ಇವತ್ತು ನಾನೊಂದು ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಓಡಿಸಿ ಮತ್ತೆ ಚೆಕ್ ಮಾಡೋಣ ಅಂತ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂತ. ಈಸ್ ಇಟ್ ರಿಯಲಿ 25 to 30 ಆರ್ ಮೋರ್ ದ್ಯಾನ್ ದ್ಯಾಟ್? ಯು ನೆವರ್ ನೋ, ರೈಟ್? NS400Z ಇದರಲ್ಲಿ ನಿಮಗೆ ಸಿಗುತ್ತೆ 373cc ಇಂಜಿನ್ ವಿಚ್ ಈಸ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ 40 PS ಆಫ್ ಪವರ್ ಆ್ಯಂಡ್ 35 Nm ಆಫ್ ಟಾರ್ಕ್ ಡೌನ್ ವಿತ್ 20 ಕಿಲೋಮೀಟರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ ವಿಚ್ ವಿಲ್ ಕೀಪ್ ಯುವರ್ ಬೈಕ್ ಕೂಲ್ ಬಿಕಾಸ್ ಇಟ್ಸ್ ಎ 400cc ಬೈಕ್ ಅಲ್ವಾ. ಸೊ ಇಂಜಿನ್ ದೊಡ್ಡದಿದೆ, ಸೊ ಇಟ್ ನೀಡ್ಸ್ ಟು ಕೀಪ್ ಇಟ್ ಕೂಲ್. ಸೊ ಅದಕ್ಕೋಸ್ಕರ ನಿಮಗೆ ಅಡ್ವಾನ್ಸ್ ಲಿಕ್ವಿಡ್ ಕೂಲ್ ಇಂಜಿನ್ ಸಿಗುತ್ತೆ. ಇದರದ್ದು ಒಂದೇ ಒಂದು ನನಗೆ ಇಷ್ಟ ಆಗಿಲ್ಲ ಅಂದರೆ ಇದರ ಗ್ರೌಂಡ್ ಕ್ಲಿಯರೆನ್ಸ್. ಇದರ ಹೈಟ್ ಬಂದ್ಬಿಟ್ಟು 807 mm ಇದೆ. ಬಟ್ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಇಟ್ಸ್ 168 mm ವಿಚ್ ಐ ಡೋಂಟ್ ಲೈಕ್ ಬಿಕಾಸ್ ನನ್ನ ಪರ್ಸ್ನಲಿ ಡ್ಯೂಕ್ 250 ಇದೆ. ಅದರಲ್ಲೇ ನನಗೆ 180 mm ಸಮಥಿಂಗ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಆ 180 ನಾನು ಎಷ್ಟೊಂದು ಹಂಪಿಗೆಲ್ಲ ಹೊಡ್ಸ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ನಿಮಗೆ ಖಾಲಿ 168 ಸಿಗುತ್ತೆ ವಿಚ್ ಇಸ್ ವೆರಿ ಸ್ಯಾಡ್ ಪಾರ್ಟ್. ಐ ಥಿಂಕ್ ದೊಡ್ಡ ಹಂಪ್ಸಿಗೆ ಡೆಫಿನೆಟ್ಲಿ ಅಂಡರ್ ಬೆಲಿ ಟಚ್ ಆಗೇ ಆಗುತ್ತೆ. NS400Z ಮೇಲೆ ಒಂದು ಡೀಟೇಲ್ಡ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇದ್ದರೆ ಯು ಕ್ಯಾನ್ ಚೆಕ್ಔಟ್ ಇನ್ ಮೈ ಚಾನಲ್. ಇಲ್ಲಿ ಐ ಕಾರ್ಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಮೈಲೇಜ್ ಟೆಸ್ಟ್ ನಾವೇನು ಮಾಡ್ತಿದ್ದೀವಲ್ಲ, ವಿ ಆರ್ ನಾಟ್ ಲೈಕ್ ಗೋಯಿಂಗ್ ಅಬೌವ್ 100 ಬಿಕಾಸ್ ಇಟ್ಸ್ ಅ ನ್ಯೂ ಬೈಕ್. 1 ವೀಕ್ ಆದದಷ್ಟೇ ಶೋರೂಮಿಂದ ಹೊರಗೆ ಬಂದು. ಸೊ ವಿ ಆರ್ ನಾಟ್ ಟೇಕಿಂಗ್ ಇಟ್ ಅಬೌವ್ 100. ಸೊ ವಿ ಆರ್ ಮೇಂಟೈನಿಂಗ್, ನೀವು ನೋಡ್ಬೋದು 60, 70, 80 ಆ ರೇಂಜಲ್ಲಿ ಮೇಂಟೈನ್ ಮಾಡ್ತಿದ್ದೀವಿ. ಸೊ ಬೈಕ್ ವೇಟ್ ಬಂದುಬಿಟ್ಟು ಇಟ್ಸ್ 174 kgs ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಅ ವೆರಿ ಪವರ್ಫುಲ್ ಇಂಜಿನ್. ಸೊ ಲೈಟ್ ವೆಯ್ಟ್ ಬೈಕ್ ಆ್ಯಂಡ್ ಪವರ್ಫುಲ್ ಇಂಜಿನ್, ಇಟ್ ವಿಲ್ ಬಿ ವೆರಿ ಈಸಿ ಟು ಹ್ಯಾಂಡಲ್. ಇಟ್ಸ್ ಆ್ಯಕ್ಚುಲಿ ವೆರಿ ಈಸಿ ಟು ಹ್ಯಾಂಡಲ್. NS400Z ಅಲ್ಲಿ ನಿಮಗೆ 4 ಕಲರ್ ವೇರಿಯಂಟ್ ಸಿಗುತ್ತೆ. ದಿಸ್ ಇಸ್ ದ ಬ್ಲ್ಯಾಕ್ ಒನ್. ಇದು ಬಿಟ್ಟು ರೆಡ್, ಗ್ರೇ ಆ್ಯಂಡ್ ವೈಟ್ ಇದೆ. ಡೌನ್ ವಿತ್ 30 ಕಿಲೋಮೀಟರ್ಸ್. ನೋಡೋ 30 ಕಿಲೋಮೀಟರ್ ಏನೋ ಆಗಿದೆ. ಇನ್ನೊಂದು 5 to 8 ಕಿಲೋಮೀಟರ್, ಇನ್ನೊಂದು 5-8 ಕಿಲೋಮೀಟರ್ ಓಡಿಸಿ ಮತ್ತೆ ರಿಫ್ಯೂಲ್ ಮಾಡುವ ಅಂತ. ಯಾಕಂದರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಬೌವ್ 30 ಓನ್ಲಿ. So I am not at all expecting below 30. We are down with 40.4 kilometers. We have covered 40 kilometers. I am expecting a good mileage actually. ಸಾಕಪ್ಪ. 40.5
ಕಿಲೋಮೀಟರ್ಸ್ ಆಗಿದೆ. ಹಾಗೆ ಫ್ಯೂಲ್ ಹಾಕ್ಸುವ. ಫ್ಯೂಲ್ ಇದೆ, ಮೈಲೇಜ್ ಟೆಸ್ಟ್ ಮಾಡ್ತಿರೋದು ಹಾಗೆ. ಹಾಂ ಸಾಕು. ಓಕೆ 1.17 ಲೀಟರ್ಸ್. ಓಕೆ, ಸೊ ನೀವು ನೋಡ್ಬೋದು ಟ್ರಿಪ್ ಬಿ ಆ್ಯಕ್ಚುಲಿ 40.5 ಆಗಿತ್ತು. 40.5 ಮತ್ತು ನಾವಲ್ಲಿ ತುಂಬಿಸಿದ್ದು ಡಿವೈಡೆಡ್ ಬೈ 1.17 ಈಸ್ ಈಕ್ವಲ್ ಟು ನೀವು ನೋಡ್ಬೋದು 34 ಮೈಲೇಜ್. 34 ಬಂದಿದೆ ಮೈಲೇಜ್. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಂದರೆ 34-35 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅಂದ್ಕೊಂಡಿದ್ದಷ್ಟೇ ಬಂದಿದೆ. ನೀವು ನೋಡ್ಬೋದು ಫಾರ್ 1 ಲೀಟರ್ ನಮಗೆ 34 ಮೈಲೇಜ್ ಸಿಕ್ಕಿದೆ. ಇನ್ನೂ ಅಂದರೆ ಅರೌಂಡ್ 60-70 ನೀವು ಮೇಂಟೈನ್ ಮಾಡಿದರೆ ನಿಮಗೆ ಆರಾಮ್ಸೆ ಒಂದು 35 ಮೈಲೇಜ್ ಕೂಡ ಸಿಗುತ್ತೆ. ಸೊ ಕಂಪ್ನಿ ಕ್ಲೇಮ್ಸ್ 28, ಯಾಕಂದರೆ ನಾವು ಅಂದರೆ 60-70ಯಲ್ಲೇ ಹೋಗೋದಿಲ್ಲ ಎಲ್ಲ ಟೈಮು. ವಿಲ್ ಬಿ ಗೋಯಿಂಗ್ ಅರೌಂಡ್ 90 or 100, ಯಾಕಂದರೆ ಅಷ್ಟು ಪವರ್ಫುಲ್ ಇಂಜಿನ್ ಇದೆ. ಸೊ ದಟ್ಸ್ ವೈ ಕಂಪ್ನಿ ಕ್ಲೇಮ್ಸ್ ಬಿಟ್ವೀನ್ 25 to 30. ಬಟ್ ನೀವು ಮಾಡ್ರೇಟ್ ಆರಾಮಾಗೆ ಓಡಿಸಿದರೆ ನಿಮಗೆ ಆರಾಮಾಗಿ 35 to 34-35 ಮೈಲೇಜ್ ಸಿಗುತ್ತೆ. ದ್ಯಾಟ್ಸ್ ವೆರಿ ಗ್ರೇಟ್ ಥಿಂಗ್ ಆನ್ 400cc ವೆಹಿಕಲ್. ಆ್ಯಕ್ಚುಲಿ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಬಟ್ ನಾವು ಸ್ಲೋ ಬಂದಿದ್ದ ಕಾರಣ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಲೈಕ್ ಅಬೌವ್ 30, 31 or 32, ಬಟ್ 34 ಐ ಡಿಂಟ್ ಎಕ್ಸ್ಪೆಕ್ಟ್. ಸೊ 34 ಇಸ್ ಅ ವೆರಿ ಗುಡ್ ಮೈಲೇಜ್ ಆ್ಯಂಡ್ ನೈಸ್ ಜಾಬ್ ಡನ್ ಬೈ ಬಜಾಜ್. ಒಳ್ಳೆ ಇಂಜಿನ್ ಡಿಸೈನ್ ಮಾಡಿದ್ದಾರೆ. ಸೊ ಅದೇ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಮೈಲೇಜ್ ಟೆಸ್ಟ್ ವೀಡಿಯೋ. ಇನ್ನು ಬೇರೆ ಯಾವುದೇ ಬೈಕಿದು ಮೈಲೇಜ್ ಟೆಸ್ಟ್ ಆಗಲಿ ಇಲ್ಲ ರಿವ್ಯೂ ಆಗಲಿ ಏನೇ ಬೇಕಿದ್ರು ಜಸ್ಟ್ ಕಮೆಂಟ್ ಡೌನ್ ಬಿಲೋ ದ ಬೈಕ್ ನೇಮ್. ಐ ವಿಲ್ ಬಿ ಡೂಯಿಂಗ್ ಇಟ್ ಫಾರ್ ನೆಕ್ಸ್ಟ್ ವೀಡಿಯೋನೇ ಮಾಡ್ತೀನಿ ನಿಮಗೋಸ್ಕರ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು NS 400Z ಮೇಲೆ ಒಂದು ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಟಾಟಾ ಆ್ಯಂಡ್ ಬಾಯ್. ಆ್ಯಂಡ್ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಾಮ್ NS 400Z. ಥ್ಯಾಂಕ್ ಯು ಬ್ರೋ.